ಮಿತ್ರವೃಂದದ ಎಲ್ಲ ಸ್ನೇಹಿತರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತಿನ ಮಟ್ಟಿಗೆ ಒಂದು ಅಪರೂಪವಾದ ಒಂದು ಇನ್ಸಿಡೆಂಟ್ ನನ್ನ ಜೀವನದಲ್ಲಿ ಮರೆಯೋದಕ್ಕೆ ಆಗದೇ ಇರತಕ್ಕಂತಹ ಘಟನೆ, ಒಂದು ಪ್ರಶ್ನಾರ್ಥಕವಾದಂತಹ ಚಿಹ್ನೆಯನ್ನು ಅವತ್ತಿನ ಮಟ್ಟಿಗೆ ಅವತ್ತೇ ಇಟ್ಟಂಥ ದಿನ. ನನ್ನ ವಯಸ್ಸು ಸುಮಾರು ಒಂದು 6ರಿಂದ 7 ವರ್ಷ ಇರ್ಬೋದು ಅನಿಸುತ್ತೆ. ಇದ್ದಕ್ಕಿದ್ದಂಗೆ ಸಾಯಂಕಾಲನೋ ಅಥವಾ ಶಾಲೆಗೆ ರಜಾ ಕೊಟ್ಟರೋ ಗೊತ್ತಿಲ್ಲ, ಮನೆಗೆ ಬಂದೆ. ಸಾಯಂಕಾಲ ಮನೆಗೆ ಬರ್ತಾ ಇದ್ದಂಗೆ ಆವಾಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಗಳು, ಕಲರ್ ಟಿ ವಿ ಇಲ್ಲ. ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಗೆ ಮೇಲ್ಗಡೆ ಕಲರ್ 4 ಅಥವಾ 5 ಬಣ್ಣ ಇರ್ತಕ್ಕಂಥ ಸ್ಕ್ರೀನನ್ನು ಇಟ್ಬಿಡೋದು, ಕಲರ್ ಟಿ ವಿ ಮಾಡಿಬಿಡೋದು. ಅಂದರೆ ಇಟ್ಸ್ ಜಸ್ಟ್ ಲೈಕ್ ಎ ಫ್ರೇಮ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಗೆ ಮೇಲೆ ಫ್ರೇಮ್ ಹಾಕ್ಬಿಡೋದು, ಕಲರ್ ಗ್ಲಾಸನ್ನು. ಅಂಥದ್ದೊಂದು ಟಿ ವಿ ನಮ್ಮ ಮನೆಯಲ್ಲಿತ್ತು. ಶಾಲೆಯಿಂದ ಬಂದು ನೋಡಿದ್ರೆ ಎಲ್ಲ ಸುಮಾರು ಜನ ಒಂದು ಚಿಕ್ಕ ಟಿ ವಿ, ಅದು ಚಿಕ್ಕ ಟಿ ವಿ, ಅದಕ್ಕೆ ಸ್ಕ್ರೀನೆಲ್ಲ ಇರ್ತಿತ್ತು. ಹಿಂಗೆ ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಅದಕ್ಕೊಂದು ಬಾಕ್ಸು ಸೇಫ್ಟಿಗೆ. ಓಪನ್ ಮಾಡಿ ಅದೇನೋ ಬರ್ತಾ ಇದೆ. ಯಾವತ್ತೂ ಇಲ್ಲದ್ದು ಸುಮಾರು ಒಂದು 10ರಿಂದ 12 ಜನ ವಯಸ್ಸಾದವರು, ಒಂದು 50 ವರ್ಷದ ಮೇಲ್ಪಟ್ಟವರು ಬಂದು ಕೂತ್ಕೊಂಡು ಅದನ್ನು ನೋಡ್ತಾ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾರೆ. ಕಣ್ಣೀರು ಬರ್ತಾ ಇದೆ. ಕೆಲವರು ಏನೋ ಸೆರಗಲ್ಲಿ ಹಿಂಗೆ ಅಂದ್ಕೊಳ್ತಾರೆ. ಹೆಂಗಸರು ಇದ್ದಾರೆ, ಗಂಡಸರು ಇದ್ದಾರೆ. ಅಲ್ಲ, ವಿಳೆದೆಲೆ ಅಡಿಕೆ ಹಾಕ್ಕೊಂಡು ಅಂಥವ್ರು. ನನಗೇನು ಗೊತ್ತು, ಆ ವಯಸ್ಸು, ಚಿಕ್ಕ ವಯಸ್ಸು ನಂದು, 6 ವರ್ಷ 7 ವರ್ಷ. ಆದರೆ ಆ ಸನ್ನಿವೇಶವನ್ನು ನೋಡಿದಾಗ ಏನೋ ಒಂದು ಗಾಬರಿ, ಏನೋ ಒಂದು ಭಯ. ಯಾತಕ್ಕೆ ಕಳ್ತಾರೆ? ಸಹಜವಾಗಿ ಯಾರಾದರೂ ಅಳಬೇಕು ಅಂದರೆ ಯಾತಕ್ಕೆ ಕಳ್ತಾರೆ? ಆ ವಯಸ್ಸಲ್ಲಿ ನಮಗೇನು ಅರ್ಥ ಆಗುತ್ತೆ? ಇರಲಿ ಅಂತ ಅಂದ್ಕೊಂಡು ಬ್ಯಾಗ್ ತೆಗೆದು ಒಳಗಡೆ ಇಟ್ಟು ಸ್ವಲ್ಪ ಹೊತ್ತು ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಗೆ, ಆ ವಯಸ್ಸಿಗೆ ಅಷ್ಟು ಅರ್ಥ ಆಗುವಂಥ ಮನಸ್ಥಿತಿ ನಮಗಿರಲಿಲ್ಲ. ಬಟ್ ಒಂದು ವಿಷಯ ಅರ್ಥ ಆಯಿತು. ಹಾಗೆಲ್ಲ ಯಾರಾದರೂ ತೀರ್ಕೊಂಬಿಟ್ರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಮ್ಯೂಸಿಕ್ ಬರ್ತಾ ಇರೋದು, ವಯಲಿನ್ ವಾಯ್ಸ್ ಥರ, ಅದು ವಯಲಿನ್ ಮ್ಯೂಸಿಕ್. ಅದು ಟಿ ಅಂತ ಒಂಥರ ಪ್ಯಾಥೆಟಿಕ್ ಆಗಿ ನೋವು ಉಂಟಾಗ್ತಕ್ಕಂಥದ್ದು, ಮನಸ್ಸಿನ ಭಾವನೆಗಳನ್ನು ಮ್ಯೂಸಿಕ್ನಲ್ಲಿ ಕೂಡ ರೀಚ್ ಮಾಡಿಸ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಅದು. ಆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನೋಡಿದ್ರೆ ಎಲ್ಲ ಜನ, ತುಂಬ ಜನ ಟಿ ವಿ ಸ್ಕ್ರೀನಲ್ಲಿ, ಎಷ್ಟು ಜನ ಇವರುಗಳು ನೋಡಿದ್ರೆ ಇಲ್ಲಿ ಯಾವತ್ತೂ ಇಲ್ಲ, ಎಲ್ಲ ಬಂದು ನಮ್ಮ ಮನೆಯಲ್ಲಿ ಕೂತ್ಬಿಟ್ಟಿದ್ದಾರೆ ಕಣ್ಣೀರುಗಳು ಹಾಕ್ಕೊಂಡು. ಏನಪ್ಪ ಇದು ಅರ್ಥ ಆಗ್ತಾ ಇಲ್ವಲ್ಲ ಅಂತಂದಾಗ ಎಲ್ಲ ಪಕ್ಕಕ್ಕಿಟ್ಟು ಏನೋ ನೋಡೋಣ ಅಂತ ನಾನು ಕೂತ್ಕೊಂಡೆ. ಇವರೆಲ್ಲ ಅಳ್ತಾ ಇದ್ರೆ ಅದು ಯಾವುದೋ ಒಂದು ಸಂಕಟ. ಯಾಕೆ ಇವರೆಲ್ಲ ಅಳ್ತಾ ಇದ್ದಾರೆ, ನಾನು ಅಳಬೇಕು? ಆ ಸಂಕಟ ನನಗೂ ಬರ್ತಾ ಇದೆ ಮೈ, ಆದರೆ ಕಣ್ಣೀರು ಬರ್ತಾ ಇಲ್ಲ. ಸಂಕಟ ಆಗ್ತಿದೆ, ಕಣ್ಣೀರು ಬರ್ತಾ ಇಲ್ಲ. ಯಾಕೆ? ನನಗೆ ಏನೂ ಅರ್ಥ ಆಗ್ತಿಲ್ಲ. ಆಮೇಲೆ ಮಾತಾಡ್ತಾ ಅಯ್ಯೋ ಎಂಥ ಒಳ್ಳೆ ಅದ್ಭುತವಾದ ರಾಜಕಾರಣಿ, ಎಷ್ಟು ಒಳ್ಳೆ ಅದ್ಭುತವಾದ ಕೆಲಸಗಳನ್ನು ಮಾಡಿದರೆ, ಈಗೆಲ್ಲ ಮಾತಾಡಿಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ನೋಡ್ತಾ ಇದ್ದಾರೆ. ಆಗ ಅನ್ನಿಸ್ತು, ಅರೆ ಯಾರಿವರು ಅಂತಂದರೆ NT ರಾಮಾರಾವ್. ಅವರ ರಾಜಕೀಯದ ವ್ಯವಸ್ಥೆ ಏನಿತ್ತು, ಹೇಗಿತ್ತು, ಏನು ಮಾಡಿದ್ರು ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಗೊತ್ತಿದೆಯೋ ಇಲ್ವೋ ಆಗಲಿ, ಒಂದಷ್ಟು ವಿಷಯಗಳು ನಾನು ಬಾಲ್ಯದಲ್ಲಿದ್ದಾಗ ಸೂಕ್ಷ್ಮವಾಗಿ ಗೊತ್ತಿರ್ತಕ್ಕಂಥ ವಿಷಯಗಳು. ಈ ಮದ್ಯಪಾನದಲ್ಲಿ, ಅದರ ಬಳಕೆಯ ವಿಷಯದಲ್ಲಿ ಅವರು ತಗೊಂಡಂಥ ನಿರ್ಧಾರ, ಈ ಬಡವರಿಗೆ ಊಟವನ್ನು ಅಥವಾ ಆಹಾರದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು, TTD ಅಂತಹ ಸಂಸ್ಥೆಯಲ್ಲಿ ಮಹತ್ತರ ಬದಲಾವಣೆಗಳನ್ನು ಮಾಡಿದಂಥವರು. ಅಂದರೆ ನೋಡಿ, ವ್ಯಕ್ತಿ ತಾನು ಈಸ್ ಜಸ್ಟ್ ಎ ಡೈರೆಕ್ಟರ್ ಅಷ್ಟೇ. ಆ ಸ್ಥಾನದಲ್ಲಿ ಕೂತಾಗ ಅವರು ಡೈರೆಕ್ಟ್ ಮಾಡ್ತಿರ್ತಾರೆ. ಅದಕ್ಕೆ ಇಂಪ್ಲಿಮೆಂಟ್ ಮಾಡೋದು ಅಲ್ಲಿರ್ತಕ್ಕಂಥ ಸಂಸ್ಥೆಯವರು ಅವ್ರು ಹೇಳಿದ್ದನ್ನು ಪಾಲಿಸಬೇಕಾಗತ್ತೆ. ಅದಕ್ಕೆ ಆಯ್ಕೆ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿಗಳು
ಅದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಯಾರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟರೆ ಇವರು ಇದನ್ನು ಹೀಗೆ ನಿರ್ವಹಣೆ ಮಾಡ್ತಾರೆ, ಅದನ್ನು ನಿರ್ವಹಣೆ ಮಾಡತಕ್ಕಂತಹ ಶಕ್ತಿ ಅವರಲ್ಲಿ ಇದೆಯಾ, ಸಾಧ್ಯ ಇದೆಯಾ ಅಂತಕ್ಕಂಥದ್ದು. ಅವತ್ತಿನ ಮಟ್ಟಿಗೆ ತಿರುಮಲ ಆಗಿರಬಹುದು ಅಥವಾ ಮದ್ಯಪಾನದ ವ್ಯವಸ್ಥೆಯಲ್ಲಿ ಆಗ್ತಾ ಇದ್ದಂಥ ಏನದು ಕಲಬೆರಕೆಗಳಾಗಿರ್ತಕ್ಕಂಥದ್ದು, ಇಂಥದ್ದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಪರಿಗಣನೆ ಮಾಡಿ. ಅದೊಂದೇ ವಿಷಯ ಅಂತಲ್ಲ, ಅವರು ಆ ಚೆಕ್ ಪೋಸ್ಟ್ಗಳಲ್ಲಿ ಅವರು ಬಹಳ ಸ್ಟ್ರಿಕ್ಟ್ನೆಸ್ ಫಾಲೋ ಮಾಡ್ತಾ ಇದ್ದಿದ್ದು. ಅಂದರೆ ಯಾವುದೇ ಪದಾರ್ಥಗಳು ಒಳಗಡೆ ಬರಬೇಕು ಅಂತಂದರೂ ಕೂಡ ಆಗಿನ ಮಟ್ಟಿಗೆ ಆ ಒಂದು ಆ ಸೆಕ್ಯೂರಿಟಿ ಇತ್ತಲ್ಲ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ವಿದ್ಯೆ ಇಲ್ಲದ ಜನ ಕೂಡ ನೋಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ವಿದ್ಯೆ ಇಲ್ಲದ ಜನ ಕೂಡ ಅವರ ನಾಯಕತ್ವವನ್ನು ಅವತ್ತಿನ ದಿನ ಅವರು ತೀರ್ಕೊಂಡಾಗ ನನ್ನ ಕಣ್ಣಿನ ಮುಂದೆ ಅವರು ತೋರಿಸಿದ ಚಿತ್ರಣ ಇತ್ತಲ್ಲ, ಆ ಪ್ರಶ್ನಾರ್ಥಕ ಇತ್ತಲ್ಲ, ಯಾರು ಇವರು, ಯಾಕೆ ಅಳ್ತಾ ಇದ್ದಾರೆ, ಅಳೋ ಅಂಥದ್ದೇನಿದೆ, ಅಷ್ಟು ಜನ ಟಿ ವಿನಲ್ಲಿ ಯಾಕೆ ಬಂದಿದ್ದಾರೆ. ಇನ್ನೂ ಇದೇ ಮುಂದುವರೆದ ಭಾಗ ನಾನು ಹೇಳ್ತೀನಿ. ಈಗ ಇವ್ರದ್ದು ಹೇಳ್ತಾ ಇದ್ದೇನೆ. ಆಗ ನನ್ನ ವಯಸ್ಸು 6 ವರ್ಷನೋ 7 ವರ್ಷನೋ ಇತ್ತು. ನಾನು ಇನ್ನೂ 3ನೇ ತರಗತಿನೇನೋ ಏನೋ ಓದ್ತಿದ್ದೆ ಅಂತ ಕಾಣುತ್ತೆ. ಪ್ರಶ್ನೆ ಮಾಡಿಕೊಂಡೆ, ಅಂದರೆ ಸಾವಿನ ಅರ್ಥ ಹೀಗಿರಬೇಕಾ, ಹೀಗಿರುತ್ತಾ ಅಂತಕ್ಕಂಥದ್ದು. ಆ ನಂತರದಲ್ಲಿ ಅದು ಹಾಗೇ ಇತ್ತು, ಪ್ರಶ್ನೆ ಹಾಗೇ ಇತ್ತು. ನಾನು ಮತ್ತು ನನ್ನ ಸ್ನೇಹಿತ ನಾವು ಕಾಲೇಜಿನಲ್ಲಿ ಓದ್ತಾ ಇದ್ವಿ. ಅಂಥದ್ದೇ ಘಟನೆ ಮತ್ತೆ ನನ್ನ ಕಣ್ಮುಂದೆ ಬಂದಿದ್ದು ಅಂದರೆ, ನಟ ಸಾರ್ವಭೌಮ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಹಿಂದಿನ ದಿನ ನಮ್ಮಕ್ಕ ಸುಂಕದ ಕಟ್ಟೆನಲ್ಲಿ ಕೆಲಸ ಮಾಡ್ತಿದ್ರು. ಇದ್ದಕ್ಕಿದ್ದಂಗೆ ಎಲ್ಲ ಬಸ್ಗಳೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅವ್ರನ್ನ ಕರ್ಕೊಂಬರ್ಬೇಕಾಗಿತ್ತು. ಆಗೆಲ್ಲ ಇನ್ನೂ ಚಿಕ್ಕದು ಫೋನ್ಗಳು ಅವಾಗೆಲ್ಲ ಇದಿರಲಿಲ್ಲ, ಯಾವುದೂ ಈಗಿನ ಥರದ್ದೆಲ್ಲ ಟಚ್ಚು ಇವೆಲ್ಲ ಇರಲಿಲ್ಲ. ಅದೊಂದು ಫೋನ್ ಇತ್ತು. ಫೋನ್ ಮಾಡಿ ನಮ್ಮ ಅಣ್ಣ ಫೋನ್ ಮಾಡಿದ್ರು, ಅಪ್ಪ ಅಕ್ಕ ಅಲ್ಲೇ ಉಳ್ಕೊಂಬಿಟ್ಟಿದ್ದಾಳೆ, ಬಸ್ಗಳೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರಂತೆ. ಮಧ್ಯಾಹ್ನ ಅಥವಾ ಸಾಯಂಕಾಲ 4 ಗಂಟೆ ಏನೋ ಟಿ ವಿನಲ್ಲಿ ಅನೌನ್ಸ್ ಮಾಡಿದ್ರು, ಯಾವುದೇ ರೀತಿ BTS ಬಸ್ಗಳು ಓಡಾಡೋದಕ್ಕೆ ಬಿಡಲ್ಲ ಅಂತ ಅಂದಾಗ ನಮ್ಮ ಅಕ್ಕ ನಮ್ಮ ಅಣ್ಣಂಗೆ ಫೋನ್ ಮಾಡಿದ್ರೆ, ನಮ್ಮ ಅಣ್ಣ ಮನೆಗೆ ಬಂದೇನೋ ಅವನು ಗಾಡಿ ನಂದು ಹೊಸದಾಗಿ ಆವಾಗೇ ಸೆಕೆಂಡ್ ಹ್ಯಾಂಡಲ್ ಗಾಡಿ ಇತ್ತು, ತಗೊಂಡು ಸುಂಕದ ಕಟ್ಟೆ ಹತ್ರ ಹೋದರೆ ಬಸ್ಗಳೆಲ್ಲ ಇದ್ದು 1-2 ಬಸ್ಸು ಫುಲ್ಲು ತುಂಬಿಕೊಂಡು ಎಲ್ಲರೂ ಕೂಡ ಏನೋ ಮನೆಗಳಿಗೆ ಹೋಗೋ ಪ್ರಯತ್ನ. ಅದರಲ್ಲಿ ಸಣ್ಣಗೆ ಹನಿ ಏನೋ ಬೀಳ್ತಿತ್ತು ಅಂತ ಕಾಣುತ್ತೆ, ನನಗೆ ನೆನಪಿಲ್ಲ, ಮೇ ಬಿ ಇರ್ಬೋದು, ಮಳೆ ಹನಿ ಏನೋ ಇತ್ತು ಅನ್ಸುತ್ತೆ. ಸರಿ, ಎಲ್ಲ ಗಬಗಬ ಒಂದು ಕಡೆ ಏನೋ ಒಂದು ಇದು ಅಂಗಡಿಗಳು ಮುಚ್ಚುತ್ತಿದ್ದಾರೆ. ನಾನು ಆ ಸಂದರ್ಭದಲ್ಲಿ ಅಕ್ಕನ ಕರ್ಕೊಂಬರ್ಬೇಕು, ಇಷ್ಟೇ ನನ್ನ ಮನಸ್ಸಲ್ಲಿ ಇದ್ದಿದ್ದು. ಸರಿ, ಗಾಡಿ ತೊಗೊಂಡೆ, ಹೆಲ್ಮೆಟ್ ತೊಗೊಂಡು ಹಾಕ್ಕೊಂಡು ಸೀದಾ ಹೊರಟೋನು. ಅಲ್ಲಿ ಹೋದರೆ ಅಲ್ಲೆಲ್ಲ ಬಸ್ಗಳು, ನಾನು ಹೇಳಿದ್ನಲ್ಲ, ಎಲ್ಲ ಅಂಗಡಿಗಳೇನೋ ಮುಚ್ಚಿಬಿಡ್ತಿದ್ದಾರೆ, ಏನೇನೋ ನಡೀತಿದೆ, ವಿಚಿತ್ರ ಘಟನೆ. ಆವಾಗಿನೂ ನಾನು PUC ಓದ್ತಿದ್ದೆ. ನಾನು ಆಗಲೂ ನನಗೇನೋ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇರಲಿಲ್ಲ. ನಿಜ, ನಾನು ಎಲ್ಲೋ ಆ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ನನ್ನ ವಿದ್ಯೆ ನನಗೆ ಕೊಟ್ಟಿರಲಿಲ್ಲ ಅಂತ ಕಾಣುತ್ತೆ. ಆಮೇಲೆ ಅಲ್ಲಿಂದ ಅದೆಲ್ಲ ಘಟನಾವಳಿ ನೋಡ್ಕೊಂಡು ಅಕ್ಕನ ಕರ್ಕೊಂಡು ಮನೆಗೆ ಕರ್ಕೊಂಬಂದ್ಬಿಟ್ಟೆ. ಮಾರನೇ ದಿನ ಬೆಳಗ್ಗೆ ಯೂಶ್ವಲ್ ಆಗಿ ಇದೆಲ್ಲ ನಡೀತಾ ಇರೋದ್ರಿಂದ ಶಾಲೆಗೆ ಕಾಲೇಜುಗಳಿಗೆಲ್ಲ ರಜಾ ಕೊಟ್ಟಿದ್ರು. ನಾವು ಯಾಮಾರಿಸ್ಕೊಂಡು ನಾವೇನು ಮಾಡಿದ್ವಿ, ನಾನು ನನ್ನ ಸ್ನೇಹಿತ ಇಬ್ಬರು ಒಂದು ಸಲ ನೋಡಬೇಕು ಮಾರಾಯ, ಈ ಟಿ ವಿನಲ್ಲೆಲ್ಲ ತೋರಿಸ್ತಿದ್ರಲ್ಲ, ಜನ ಎಲ್ಲ ಹೋಗ್ತಿದ್ರು ಮಾಡ್ತಿದ್ರು. ನಾನು ಆ್ಯಕ್ಚುಲಿ ಮನೇಲಿರಲಿಲ್ಲ, ದೊಡ್ಡಮ್ಮ ಮನೇಲಿಲ್ಲ, ರೂಮಲ್ಲಿದ್ದೆ. ಅವಾಗ ಸ್ನೇಹಿತರ ರೂಮ್ನಲ್ಲಿದ್ದೆ ಹನುಮಂತ ನಗರದಲ್ಲಿ. ನಾವೇನಾದರೂ ಮಾಡಿ ಹೋಗ್ಬಿಡೋಣ ನಡೆಯೋ ಅಂಥೇಳಿ ನಮ್ಮ ಸ್ನೇಹಿತನ ಗಾಡಿ ತೊಗೊಂಡು ಸೀದಾ ಕಾರ್ಪೊರೇಷನ್ ಹತ್ರಕ್ಕೆ ಬಂದ್ವಿ. ಕಾರ್ಪೊರೇಷನ್ ಹತ್ರಕ್ಕೆ ಬಂದರೆ ಎಲ್ಲೆಲ್ಲಿಂದ ಯಾವುದ್ಯಾವುದೋ ಕರ್ನಾಟಕ ರಾಜ್ಯದಿಂದ, ಬೇರೆ ರಾಜ್ಯಗಳಿಂದ ಜನ, ಯಾರು ಏನು ಗೊತ್ತಾಗ್ತಾ ಇಲ್ಲ, ತುಂಬ ಕ್ರೌಡ್ ಇದೆ. ಆ್ಯಕ್ಚುಲಿ ಅವ್ರು ಇನ್ನೂ ಡಿಸಿಷನ್ಸ್ ತೊಗೊಳ್ಳೋ ಮೂಮೆಂಟಲ್ಲಿದ್ದಾರೆ. ಸದಾಶಿವನಗರದಿಂದ ಇಲ್ಲಿಗೆ ಕರ್ಕೊಂಬರಬೇಕು, ಆ ಮೂಮೆಂಟಲ್ಲಿ ನಾವು ಇಲ್ಲಿಗೆ ಬಂದುಬಿಟ್ಟಿದ್ವಿ. ಅಲ್ಲಿಗೆ ಬರ್ತಾರೆ ಅನ್ನೋದು ಗೊತ್ತಾಗ್ಬಿಟ್ಟು ಕಾರ್ಪೊರೇಷನ್ ಸರ್ಕಲ್ಗೆ ಚಿನ್ನಸ್ವಾಮಿ ಕ್ರೀಡಾಂಗಣ, ಒಳಾಂಗಣ ಚಿನ್ನಸ್ವಾಮಿ ಅಲ್ಲ, ಕಂಠೀರವ ಸ್ಟೇಡಿಯಂ ಒಳಗಡೆ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಕಡೆ ಭಯ ಇದೆ, ಒಂದು ಕಡೆ ಗಾಬರಿ ಇದೆ. ಆದರೆ ಅವ್ರನ್ನ ಒಂದು ಸಲ ನೋಡಬೇಕು ಲೈಫಲ್ಲಿ. ಆದರೆ ಈ ಥರ ನೋಡಬೇಕು ಅನ್ನೋ ಉದ್ದೇಶ ಅಲ್ಲ. ಅಟ್ಲೀಸ್ಟ್ ಕಡೆ ಪಕ್ಷ ಎಂಥ ದೊಡ್ಡ ವ್ಯಕ್ತಿ,
ಎಂಥ ದೊಡ್ಡ ವ್ಯಕ್ತಿ, ಅಷ್ಟು ಜನ ಎಲ್ಲೆಲ್ಲಿಂದನೋ ಬರ್ತಾ ಇದ್ದಾರೆ. ಟಿ ವಿನಲ್ಲಿ ಹೇಳ್ತಾ ಇದ್ದಾರೆ, ಗುಲ್ಬರ್ಗಾಯಿಂದ ಬರ್ತಾ ಇದ್ದಾರೆ, ಬಳ್ಳಾರಿಯಿಂದ ಬರ್ತಾ ಇದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ ಅಂತ ಅವ್ರದ್ದು ಮೈಕ್ ಇಟ್ಕೊಂಡೆಲ್ಲ ಚಾನಲ್ಗಳಲ್ಲಿ ತೋರಿಸ್ತಾ ಇದ್ರೆ, ನಾನು ಇಲ್ಲಿ ಬೆಂಗಳೂರಲ್ಲಿದ್ದು ನೋಡೋದಕ್ಕಾಗಲ್ವಾ ಅಂತ. ಸರಿ, ನನ್ನ ಸ್ನೇಹಿತಂಗೆ ಹೇಳಿದೆ, ನಡೆಯೋ ಹೋಗೋಣ. ಅಬ್ಬಾ, ಬಸ್ಸಲ್ಲಿ ಯಾವಾಗ ನಿಂತೋಗುತ್ತೋ ಗೊತ್ತಿಲ್ಲ, ಯಾವುದೋ 1-2 ಬಸ್ಸು ಓಡಾಡ್ತಿದೆ ಅಂತ ಹೇಳಿದರು ಅಲ್ಲಿ ಹೋಗೋದಿಕ್ಕೆ ಅಂತ. ಸೊ